ಕುಮಾರಸ್ವಾಮಿ ಇದ್ದಾಗ ಗ್ಯಾರಂಟಿಗಳನ್ನ ಕೊಟ್ಟಿದ್ರ? ಎಸ್ಡಿಕೆಗೆ ಯಾವ ನೈತಿಕ ಹಕ್ಕಿದೆ ಮಾತನಾಡೋಕೆ? ಕುಮಾರಸ್ವಾಮಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು 4.5 ಲಕ್ಷ ಕೋಟಿ ತೆರಿಗೆಯನ್ನ ಕಟ್ತಾ ಇದ್ದೇವೆ. 1 ವರ್ಷಕ್ಕೆ 4.5 ಲಕ್ಷ ಕೋಟಿ ತೆರಿಗೆ ಪಾವತಿಯಾಗುತ್ತೆ. ಆದ್ರೆ ನಮಗೆ ವಾಪಸ್ ಬರೋದು ಕೇವಲ 59 ರಿಂದ 60 ಸಾವಿರ ಕೋಟಿ. 1 ರೂಪಾಯಿ ಕೊಟ್ರೆ ನಮಗ್ ಬರೋದು 14 ಪೈಸೆ. ಯಾವತ್ತಾದ್ರೂ ಕರ್ನಾಟಕಕ್ಕೆ ಅನ್ಯಾಯ ಆಯ್ತು ಅಂದ್ರ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕುಮಾರಸ್ವಾಮಿ ಇರುವಾಗ ಕೊಟ್ಟಿದ್ರ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ರೇನ್ರಿ? ಮತ್ ಕುಮಾರಸ್ವಾಮಿಗೆ ಯಾವ ನೈತಿಕ ಹಕ್ಕಿದೆ ಮಾತಾಡಕ್ಕೆ? ಮಾತಾಡ್ಲಿ ಅವರು ಡೆಲ್ಲಿನಲ್ಲಿ. ನಾವು 4.5 ಲಕ್ಷ ಕೋಟಿ 1 ವರ್ಷಕ್ಕೆ ತೆರಿಗೆ ಕೊಡ್ತೀವಿ. ಎಷ್ಟು? 4.5 ಲಕ್ಷ ಕೋಟಿ. ನಮ್ಗೆ ವಾಪಸ್ ಬರೋದೆಷ್ಟು? 59,000 60,000 ಕೋಟಿ. ಇನ್ನು ಉಳಿದ ದುಡ್ಡೆಲ್ಲ ನಾವು 1 ರೂಪಾಯಿ ಕೊಟ್ರೆ ನಮಗೆ ಬರೋದು 14 ಪೈಸೆ. ಇದು ಉಳಿದದೆಲ್ಲ ಕೇಂದ್ರ ಸರ್ಕಾರ ಉಳ್ಕೊತದಲ್ಲ, ಅಲ್ಲಿ ಕೊಡಿಸ್ಲಿ ರಾಜ್ಯಕ್ಕೆ. ಬರೀ ಮಾತಾಡೋದ್ರ ಪ್ರಯೋಜನ ಏನಂತೆ? ಇವ್ರು ದೇವೇಗೌಡರಾಗಲಿ, ಇವ್ರ ತಂದೆಯವರಾಗಲಿ, ಇವರಾಗಲಿ ಯಾವತ್ತಾರು ಕರ್ನಾಟಕಕ್ಕೆ ಅನ್ಯಾಯ ಆಯ್ತು ಅಂತ ಮಾಡಿದಾರ? ಕುಮಾರಸ್ವಾಮಿ ಇರುವಾಗ